ಜಿಲ್ಲಾ ನ್ಯಾಯಾಲಯದ ಎದುರೇ ರೌಡಿಶೀಟರ್ ಬರ್ಬರ ಹತ್ಯೆ, ಮಾರಕಾಸ್ತ್ರಗಳಿಂದ ಮನಬಂದಂತೆ ಕೊಚ್ಚಿ ಕೊಲೆ. ಜನನಿಬಿಡ ಪ್ರದೇಶದಲ್ಲೇ ನಡೆದ ಕೃತ್ಯದಿಂದ ಹಾಸನ ಬೆಚ್ಚಿ. ಹಾಸನ ನಗರದ ಹೃದಯ ಭಾಗದಲ್ಲಿರುವ ಜಿಲ್ಲಾ ನ್ಯಾಯಾಲಯದ ಮುಂಭಾಗದಲ್ಲೇ ಹಾಸನ ಮೂಲದ ಬೆಂಗಳೂರಿನ ರೌಡಿಶೀಟರ್ನನ್ನು ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಮನಬಂದಂತೆ ಕೊಚ್ಚಿ ಬರ್ಬರವಾಗಿ ಹತ್ಯೆಗೈದಿರುವ ಘಟನೆ ಸೋಮವಾರ ಬೆಳಿಗ್ಗೆ ನಡೆದಿದ್ದು ಇಡೀ ಹಾಸನ ನಗರವನ್ನು ಬೆಚ್ಚಿಬೀಳಿಸಿದೆ. ಸಾರ್ವಜನಿಕರು ಹಾಗೂ ವಾಹನಗಳ ಓಡಾಟ ಹೆಚ್ಚಿರುವ ಪ್ರಮುಖ ರಸ್ತೆಯಲ್ಲೇ ಈ ಕೃತ್ಯ ನಡೆದಿರುವುದು ಜನರಲ್ಲಿ ಆತಂಕ ಮೂಡಿಸಿದ್ದು, ಕಾನೂನು ಸುವ್ಯವಸ್ಥೆ ಕುರಿತು ಪ್ರಶ್ನೆಗಳು ಎದ್ದಿವೆ. ಮೃತರನ್ನು ಮಂಜೇಶ್, 43 ವರ್ಷ ಎಂದು ಗುರುತಿಸಲಾಗಿದೆ. ಅವರು ಮೂಲತಃ ಹಾಸನ ಜಿಲ್ಲೆಯವರಾಗಿದ್ದು, ಹಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿದ್ದರು. ಬೆಂಗಳೂರಿನಲ್ಲಿ ಅವರ ವಿರುದ್ಧ ಹಲವು ಪ್ರಕರಣಗಳು ದಾಖಲಾಗಿದ್ದ ಹಿನ್ನೆಲೆಯಲ್ಲಿ ರೌಡಿಶೀಟರ್ ಆಗಿ ಗುರುತಿಸಿಕೊಂಡಿದ್ದರು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರು ಯಾವ ಕೆಲಸದ ನಿಮಿತ್ತ ಹಾಸನಕ್ಕೆ ಬಂದಿದ್ದರು ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಲಭ್ಯ ಮಾಹಿತಿ ಪ್ರಕಾರ ಮಂಜೇಶ್ ಅವರು ಮನೆಯಲ್ಲಿ ಯಾರಿಗೂ ತಿಳಿಸದೆ ಹಾಸನಕ್ಕೆ ಆಗಮಿಸಿದ್ದರು. ಈ ವಿಚಾರವನ್ನು ಮೊದಲೇ ತಿಳಿದಿದ್ದ ಅಥವಾ ಅವರ ಚಲನವಲನವನ್ನು ಗಮನಿಸುತ್ತಿದ್ದ ದುಷ್ಕರ್ಮಿಗಳು ಸೂಕ್ತ ಸಮಯಕ್ಕಾಗಿ ಕಾದು ಕುಳಿತಿದ್ದರು ಎನ್ನಲಾಗಿದೆ. ಜಿಲ್ಲಾ ನ್ಯಾಯಾಲಯದ ಮುಂಭಾಗಕ್ಕೆ ಅವರು ಬಂದ ಕೂಡಲೇ ಏಕಾಏಕಿ ದಾಳಿ ನಡೆಸಿದ ಹಂತಕರು ಮಾರಕಾಸ್ತ್ರಗಳಿಂದ ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ. ದಾಳಿಯ ತೀವ್ರತೆಗೆ ಮಂಜೇಶ್ ಸ್ಥಳದಲ್ಲೇ ರಕ್ತದ ಮಡುವಿನಲ್ಲಿ ಬಿದ್ದು ಕೊನೆಯುಸಿರೆಳೆದಿದ್ದಾರೆ. ಹಂತಕರು ಕೇವಲ ಕೊಲೆಗೈಯುವುದಷ್ಟೇ ಅಲ್ಲದೆ ಮುಖದ ಗುರುತು ಸಿಗದಷ್ಟು ಕ್ರೂರವಾಗಿ ಹಲ್ಲೆ ನಡೆಸಿರುವುದು ಘಟನೆಯ ಭೀಕರತೆಯನ್ನು ಎತ್ತಿ ತೋರಿಸಿದೆ. ಕೃತ್ಯ ಎಸಗಿದ ಬಳಿಕ ಆರೋಪಿಗಳು ಕ್ಷಣಾರ್ಧದಲ್ಲೇ ಸ್ಥಳದಿಂದ ಪರಾರಿಯಾಗಿದ್ದು, ಸ್ಥಳದಲ್ಲಿದ್ದ ಸಾರ್ವಜನಿಕರು ಬೆಚ್ಚಿಬಿದ್ದು ಕೆಲಕಾಲ ಏನಾಗುತ್ತಿದೆ ಎಂಬುದೇ ಅರ್ಥವಾಗದೆ ಗಾಬರಿಗೊಂಡರು. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಹಾಸನ ನಗರ ಠಾಣೆ ಪೊಲೀಸರು, ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ತನಿಖಾ ತಂಡ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದರು. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದ್ದು, ಘಟನಾ ಸ್ಥಳದ ಸುತ್ತಮುತ್ತಲಿನ ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ವಶಕ್ಕೆ ಪಡೆದು ಆರೋಪಿಗಳ ಪತ್ತೆಗೆ ಕಾರ್ಯಾಚರಣೆ ಆರಂಭಿಸಲಾಗಿದೆ. ಹತ್ಯೆಯ ಹಿಂದಿನ ನಿಖರ ಕಾರಣ ಇನ್ನೂ ಬಹಿರಂಗವಾಗಿಲ್ಲ. ಹಳೆ ವೈಷಮ್ಯ, ಗ್ಯಾಂಗ್ ವೈಷಮ್ಯ, ವೈಯಕ್ತಿಕ ದ್ವೇಷ ಅಥವಾ ಆಸ್ತಿ ಸಂಬಂಧಿತ ವಿವಾದ ಸೇರಿದಂತೆ ವಿವಿಧ ಆಯಾಮಗಳಲ್ಲಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ನೂರ 50 ವರ್ಷಗಳಿಂದ ಉಳುಮೆ ಮಾಡುತ್ತಿರುವ ಜಮೀನನ್ನು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಮಾರಾಟ. ಶಿವಮ್ಮ ಆಕ್ರೋಶ, ಹೋರಾಟದ ಎಚ್ಚರಿಕೆ. ಹಾಸನ ತಾಲ್ಲೂಕಿನ ಸಾಲಗಾಮೆ ಹೋಬಳಿಯ ನಿಟ್ಟೂರು ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ ಹಲವು ಕುಟುಂಬಗಳು ಸುಮಾರು 150 ವರ್ಷಗಳಿಂದ ಕೃಷಿ ಜಮೀನನ್ನು ತಮ್ಮ ಗಮನಕ್ಕೆ ಬಾರದೆ ಎಂದು ಅಟ್ರಾಸಿಟಿ ಕಮಿಟಿ ಸದಸ್ಯೆ ಶಿವಮ್ಮ ಆರೋಪಿಸಿ ಹೋರಾಟದ ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಸರ್ವೆ ನಂಬರ್ 246/4 ಜಮೀನನ್ನು ತಮ್ಮ ಮುತ್ತಾತನ ಕಾಲದಿಂದಲೂ ನಿರಂತರವಾಗಿ ಉಳುಮೆ ಮಾಡಿಕೊಂಡು ಸ್ವಾಧೀನಾನುಭವದಲ್ಲಿ ಕೃಷಿಯನ್ನು ಜೀವನಾಧಾರವಾಗಿಸಿಕೊಂಡಿದ್ದೇವೆ ಎಂದು ತಿಳಿಸಿದ್ದಾರೆ. ಆದರೆ ಪಕ್ಕದ ಜಮೀನಿನ ಮಾಲೀಕರಾದ ಗೌರಮ್ಮ ಅವರು ತಮ್ಮ ಸ್ವಾಧೀನದಲ್ಲಿರುವ ಜಮೀನನ್ನೇ ಹಾಸನದ ರಿಯಲ್ ಎಸ್ಟೇಟ್ ಉದ್ಯಮಿಗಳಾದ ಸಾಗರ್ ಹಾಗೂ ಸೀನಾ ರಾಮಚಂದ್ರ ಅವರಿಗೆ ಮಾರಾಟ ಮಾಡಿದ್ದಾರೆ ಎಂದು ದೂರಿದರು. ಜಮೀನಿನ ದಾಖಲೆಗಳು ಗೌರಮ್ಮ ಅವರ ಹೆಸರಿನಲ್ಲಿದ್ದ ವಿಚಾರ ಇತ್ತೀಚೆಗಷ್ಟೇ ತಮ್ಮ ಗಮನಕ್ಕೆ ಬಂದಿದೆ. ಅನಕ್ಷರಸ್ಥರಾಗಿರುವ ಕಾರಣ ಕಾನೂನು ಮತ್ತು ದಾಖಲೆಗಳ ಬಗ್ಗೆ ಮಾಹಿತಿ ಇಲ್ಲದಿದ್ದನ್ನು ದುರುಪಯೋಗಪಡಿಸಿಕೊಂಡು ದಲಿತ ಕುಟುಂಬಗಳಿಗೆ ಅನ್ಯಾಯ ಮಾಡಲಾಗಿದೆ ಎಂದರು. ಇದಲ್ಲದೆ 1956ರ ಭೂ ಸುಧಾರಣಾ ಕಾಯ್ದೆ ಜಾರಿಗೆ ಬರುವುದಕ್ಕೂ ಮುನ್ನವೇ ತಮ್ಮ ಪೂರ್ವಜರು ಈ ಜಮೀನಿನಲ್ಲಿ ಉಳುಮೆ ಮಾಡುತ್ತಿದ್ದರು. ಹಲವಾರು ವರ್ಷಗಳಿಂದ ಸ್ವಾಧೀನದಲ್ಲಿದ್ದರೂ ತಮ್ಮ ಹಕ್ಕನ್ನು ಕಡೆಗಣಿಸಿ ಪ್ರಭಾವಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿರುವುದು ನ್ಯಾಯಸಮ್ಮತವಲ್ಲ ಎಂದು ಅವರು ಹೇಳಿದ್ದಾರೆ.
ಕರ್ನಾಟಕದಲ್ಲಿ ಭೂ ಸುಧಾರಣಾ ಕಾನೂನುಗಳ ಉದ್ದೇಶ ಉಳುಮೆ ಮಾಡುವವರ ಹಕ್ಕುಗಳನ್ನು ರಕ್ಷಿಸುವುದಾಗಿತ್ತು ಎಂದು ಸಾಮಾನ್ಯವಾಗಿ ಪರಿಗಣಿಸಲಾಗುತ್ತದೆ ಎಂದು ಹೇಳಿದರು. ಕೃಷಿ ಭೂಮಿಯನ್ನು ನಿವೇಶನಗಳಾಗಿ ಪರಿವರ್ತಿಸಿ ಮಾರಾಟ ಮಾಡುವ ಉದ್ದೇಶದಿಂದ ನಡೆಯುತ್ತಿರುವ ಅನ್ಯ ಸಂಕ್ರಮಣ ಪ್ರಕ್ರಿಯೆಯನ್ನು ತಕ್ಷಣವೇ ತಡೆಹಿಡಿಯಬೇಕು. ತಾವು ಹಲವು ದಶಕಗಳಿಂದ ಸ್ವಾಧೀನದಲ್ಲಿರುವ ಹಕ್ಕಿನ ಕುರಿತು ನ್ಯಾಯಾಲಯದ ಮೊರೆ ಹೋಗಲು ಅವಕಾಶ ಕಲ್ಪಿಸಬೇಕು ಹಾಗೂ ಸಮಗ್ರ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕು ಎಂದು ಕುಟುಂಬದ ಸದಸ್ಯರು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಭಾಗ್ಯ ಕಲಿವರ್, ಲಕ್ಕಯ್ಯ, ಲಕ್ಕಮ್ಮ, ಲಕ್ಷ್ಮಮ್ಮ, ಶಾಂತಮ್ಮ, ನಾಗರತ್ನ ಹಾಗೂ ದೇವಿ ಸೇರಿದಂತೆ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು. ಇವ್ರಿಗೆ ಮನೇಲಿ ಗಂಡು ಮಕ್ಳಿಲ್ಲ, ಇವಮ್ಮಂಗ್ ಗಂಡನೂ ಇಲ್ಲ, 5 ಜನ ಹೆಣ್ಮಕ್ಳು. ಅವ್ರಿಗೆ ಒಂದು ಮನೆನೂ ಇಲ್ಲ, ಆಮೇಲೆ ಜಮೀನು ಇಲ್ಲ. ಬೇರೆ ಇದೇನಾಗಿದೆ, 1 ಎಕರೆ 17 ಕುಂಟೆ ಏನಾಗಿದೆ, ಅಡ ಇಟ್ಟಿರೋ ಜಮೀನ ಇವರು ಸ್ವಂತಕ್ಕೆ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಗೊತ್ತಿಲ್ಲದಂಗೆ, ಅಂದ್ರೆ ಇವರೇ ತಾತನ ಕಾಲದಿಂದಲೂ ಸ್ವಾಧೀನದಲ್ಲಿದ್ದಾರೆ, ಇವಾಗ್ಲೂ ಸ್ವಾಧೀನದಲ್ಲಿ ಇದ್ದಾರೆ. ಈಗೇನಾಗಿದೆ ಅಂತಂದ್ರೆ ಗೌರಮ್ಮ ಮತ್ತೆ ಕೆಂಚ ಶೆಟ್ಟಿ ಅವರ ಹೆಸರಿಗೆ ಈ ಜಮೀನ್ ಮಾಡ್ಕೊಂಡಿದ್ದಾರೆ, ಇವ್ರಿಗೆ ಗೊತ್ತಿಲ್ದಲೆ. ಅದೇನಾಗಿದೆ, ಅವ್ರ ಮೊಮ್ಮಗನೇ ಆದ ಸಾಗರ್ ರಾಮಚಂದ್ರನ್ ಅವ್ರಿಗೆ ಆ ಜಮೀನ ಕ್ರಯಕ್ ಮಾಡಿದ್ದಾರೆ. ಇವರು ಇಷ್ಟು ಫೆಬ್ರವರಿಲಿ ಅವ್ರಿಗೆ ಸಾಗರ್ಗಾಗಿದೆ. ಈಗ ಇವ್ರು ಸ್ವಾಧೀನದಲ್ಲಿರ್ಬೇಕಾದ್ರೆ ಅವರು ಗಲಾಟೆ ಮಾಡಿದ್ದು ನಮ್ಮ ಜಮೀನು ನಮಗೆ ಬಿಟ್ಕೊಡಿ ಅಂತ ಹೇಳಿ ರೌಡಿಗಳು ಕರ್ಕೊಂಡೋಗಿ ಒಕ್ಲೆಪ್ಸಿ, ಈಗ 15 ದಿನದಿಂದ ಒಕ್ಲೆಪ್ಸಿ ಇವ್ರ ಮೇಲೆ ಅಟ್ಯಾಕ್ ಮಾಡೋದು, ಒಡೆಯಕ್ಕೆ ಹೋಗೋದು, ಜಾತಿನಿಂದನೇ ಮಾಡೋದು. ನೀವು ಒಲೆಯರು ಇಲ್ಲಿ ಹಾಕಿದ್ದೀರಾ, ನಿಮ್ಗೆ ಇಷ್ಟು ವರ್ಷ ಮಾಡಿರೋದ ಕಕ್ಕಿಸ್ತೀವಿ, ನೀವು ಯಾರು ಇಲ್ಲಿ ಕೇಳಕ್ ಬರೋಕ್ಕೆ ಅಂತ ಇನ್ನೂ ಅವಾಚ್ಯ ಶಬ್ದಗಳಿಂದ ಕೆಟ್ಟ ಪದಗಳಿಂದ ಬೈಯೋದು. ನಿಮ್ಗೆ ಗಂಡು ಮಕ್ಳಿಲ್ಲ, ಗಂಡ ಇಲ್ಲ, ನಿಮ್ಗೆ ಯಾಕೆ ಮುಂಡಾರ ಜಮೀನು ಅಂತ ಕೇಳೋದು. ಹಾಗಾಗಿ ಇವ್ರ ಮೇಲೆ ಹಲ್ಲೆ ಮಾಡಕ್ ಹೋಗೋದು, ನಿಮ್ಮನ್ನ ಕೊಲೆ ಮಾಡ್ತೀವಿ, ನಿಮ್ಮನ್ನ ಪೆಟ್ರೋಲಾಗಿ ಸುಟ್ಟಾಕ್ತೀನಿ ಅಂತ ಇವ್ರನ್ನ ಎದುರಿಸೋದು. ಹಾಗಾಗಿ ಏನಾಗಿದೆ ಅಂದ್ರೆ ಇವ್ರ ಪಾಪ ಎದ್ರುಕೊಂಡಿದ್ದಾರೆ. ನಾವು ಈಗಾಗಲೇ 8 ದಿನದಲ್ಲಿ SP ಗೆ ಒಂದು ಅರ್ಜಿ ಕೊಟ್ಟಿದ್ವಿ, 2ನೇ ತಾರೀಕಲ್ಲಿ. ಇಲ್ಲಿ ರೂರಲ್ ಸ್ಟೇಷನ್ ಅಲ್ಲಿ ಅದು ಕೇಸು ಮಾಡ್ತಾ ಇಲ್ಲ. ಅಲ್ಲಿ ಹೋದ್ರೆ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ, ಅವ್ರ ಕೈ ಪಾಣಿ ಇದೆ, ಹೆಂಗ್ ಮಾಡಕ್ ಬರುತ್ತ್ರಿ, ಇವ್ರಿಗೆ ಡಾಕ್ಯುಮೆಂಟ್ ಇದಾವೆ ಅಂದ್ರೆ ಯಾವ್ದೋ ಡಾಕ್ಯುಮೆಂಟ್ ಯಾರೋ ಮಾಡಿಸ್ಕೋಬಹುದಾ? ಅದಕ್ಕೆ ನ್ಯಾಯ ಅಲ್ವಾ ಬಡವರಿಗೆ, ದಲಿತರಿಗೆ? ಇಲ್ಲಿ ಹಾಸನಲ್ಲಿ ಭೂಗಳ್ರು ಜಾಸ್ತಿ ಆಗಿದ್ದಾರೆ, ದಲಿತರ ಜಮೀನು ಎಲ್ಲೂ ಬಿಡ್ತಾ ಇಲ್ಲ. ಎಲ್ಲೋ ಬೇಕು ದಲಿತರು, ಯಾರು ಬದುಕಬೇಕು? ಸತ್ರ ಉಣ್ಣಕ್ ಜಾಗ ಇಲ್ಲ, ಎಲ್ಲೋಗ್ ಸಾಯ್ಬೇಕು ದಲಿತರು? ಏನ್ ಬೇಕ ತಿನ್ಬೇಕು ದಲಿತರು? ಅವ್ರಿಗೆ ಕೆಲಸ ಎಲ್ಲ ರಿಯಲ್ ಎಸ್ಟೇಟ್. ಹಾಸನದಲ್ಲಿ ಹೆಚ್ಚು ರಿಯಲ್ ಎಸ್ಟೇಟ್ ಆಗಿ ಅವ್ರು ಕಂಡಿರೋದು ದಲಿತರ ಜಮೀನ್ ಮೇಲೆ. ದಲಿತರ ಜಮೀನು ಬಿಡ್ತಾ ಇಲ್ಲ ಎಲ್ಲುವೆ, ಕುಲ್ವಾಡಿಕೆ ನಮ್ ಜಮೀನ್ ಬಿಡ್ತಾ ಇಲ್ಲ. ಏನಾಗಿದೆ ಅಂದ್ರೆ ಹಿಂದೆ ಇತ್ತಲ್ಲ ಗೌಡ್ಕೆ, ಅದು ಮತ್ತೆ ಸ್ಟಾರ್ಟ್ ಆಗಿದೆ ಹಾಸನಲ್ಲಿ. ಹಾಗಾಗಿ ಇವ್ರೇ ನಾವು ಈಗ ಸಾಕಷ್ಟು ನಾವು ಪೊಲೀಸರಿಗೆ ಹೇಳಿವಿ, ಈ ಪ್ರತಿಭಟನೆಯನ್ನು ನಾವು ಇದ್ರ ಮುಖಾಂತರ ಇವ್ರಿಗೆ ನ್ಯಾಯ ಸಿಗೋವರೆಗೂ ನಾವು DC ಆಫೀಸ್ ಮುಂದೆನೋ ಇಲ್ಲ SP ಆಫೀಸ್ ಮುಂದೆ ಕುತ್ಕೊಂಡು ಪ್ರತಿಭಟನೆ ಮಾಡ್ತೀವಿ. ಇವ್ರಿಗೆ ನ್ಯಾಯ ಸಿಗ್ಬೇಕು. ಹೆಣ್ಮಕ್ಳಿದ್ದಾರೆ, ಹೆಣ್ಮಕ್ಳಿಗೆ ಏನಿಲ್ವಾ? ಸಾಗರನನ್ನು ಕರ್ಕ ಬರ್ತಾನೆ, ಕರ್ಕ ಬರ್ತಾನೆ. ಸಾಗರ್ ಹೆಸರು ಇರೋದನ್ನ ಪಾಣಿನ ವಜಾ ಆಗ್ಬೇಕು, ಈ ಅಮ್ಮನ್ಗೆ ನ್ಯಾಯ ಸಿಗ್ಬೇಕು. ಅಲ್ಲಿ ತನಕ ಇಲ್ಲ ಅಂದ್ರೆ ನಾವು ಉಗ್ರ ಹೋರಾಟವನ್ನ ಮಾಡಿ, ಎಲ್ಲ ಡಾಕ್ಯುಮೆಂಟ್ ಇದಾವೆ, ಎಲ್ಲಾ ಸಂಘಟನೆಗಳು ಸೇರಿ ಹೋರಾಟವನ್ನ ಮಾಡ್ತೀವಿ ನಾವು.